ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿ ಡೇ 2 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ಎದ್ದು ಮ್ಯಾಜಿಕಲ್ ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಖಾಲಿ ಹೊಟ್ಟೆನಲ್ಲಿ ಈ ಒಂದು ಡ್ರಿಂಕ್ನ ಕುಡಿತೀನಿ. ಹಾಗಾಗಿ ಈ ಒಂದು ಡ್ರಿಂಕ್ ಕುಡಿದ್ರೆ ಸಾಕು, ಬೇರೆಲ್ಲ ಡೆಟಾಕ್ಸ್ ವಾಟರ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಏನಕ್ಕಂತಂದರೆ 4ರಿಂದ 5 ಬಗೆಯಂತಹ ಕಾಳುಗಳು ಇದರಲ್ಲೇ ಸೇರಿರುತ್ತೆ. ಹಂಗಾಗಿ ಡೆಟಾಕ್ಸ್ ವಾಟರ್ ಏನು ಅವಶ್ಯಕತೆ ಇಲ್ಲ. ಈ ಒಂದು ಡ್ರಿಂಕ್ನ ಕುಡ್ಕೋತೀನಿ ನಾನು ಬೆಳಿಗ್ಗೆ ಎದ್ದು. ಕುಡಿದು ಅದಾದ ನಂತರ 6ರಿಂದ 7 ಗಂಟೆ ಟೈಮಲ್ಲಿ, ಅಂದರೆ 1 ಅವರ್ ಟೈಮಲ್ಲಿ ನಾನು ಎಕ್ಸಸೈಸ್ನ ಮಾಡ್ಕೊಳ್ಳೋದು. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಇದ್ದೆ, ಹಾಗಾಗಿ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತೇಳಿ ಸೂರ್ಯ ನಮಸ್ಕಾರನ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಸೂರ್ಯ ನಮಸ್ಕಾರನ ಮಾಡ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಏನಾದರೂ ಲೇಟ್ ಆಯಿತು ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದಾಗ ಒಂದು 30ರಿಂದ 40 ಟೈಮು ಸೂರ್ಯ ನಮಸ್ಕಾರನ ಮಾಡ್ಕೋತು ಅಂದರೆ ಆರಾಮಾಗಿ ಕ್ಯಾಲೋರೀಸ್ ಎಲ್ಲ ಬರ್ನ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಓವರಾಲ್ ಬಾಡಿ ಫ್ಯಾಟು ಕೂಡ ಚೆನ್ನಾಗಿ ಕಡಿಮೆ ಆಗುತ್ತೆ. ಬೆಳಗಿನ ತಿಂಡಿಗೆ ನಾನಿಲ್ಲಿ ಮೊಟ್ಟೆ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮೊಟ್ಟೆ ಪಲಾವ್ನ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ಕೂಡ ಒಂದು ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಟ್ ನನಗೆ 2 ಬಾಯ್ಲ್ಡ್ ಎಗ್ನ ಮಧ್ಯಾಹ್ನ ಊಟಕ್ಕೆ ತೊಗೊಳ್ಳೋಣ ಅಂತೇಳಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಬೆಳಿಗ್ಗೆ ತಿಂಡಿಗೆ ನಾನಿಲ್ಲಿ ನನಗೋಸ್ಕರ ಮಾಲ್ಟ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಾಲ್ಟ್ ಪೌಡ್ರಿಂದ ಗಂಜಿನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ 1 ಗ್ಲಾಸ್ ಗಂಜಿನ ಕುಡಿದು ಅದಾದ ನಂತರ ಚಿಂಟುನ ಟ್ಯೂಷನ್ ಕರ್ಕೊಂಡು ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇನ್ನು ನಾನಿಲ್ಲಿ ಮಧ್ಯಾಹ್ನದ ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಳೆ ಮತ್ತು ಟೊಮೊಟೊ ಎಲ್ಲನೂ ಕೂಗಿಸ್ಕೊಂಡೆ. ಅದಾದ ನಂತರ ಇಲ್ಲಿ ಸಾಂಬಾರು ಪೌಡ್ರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಬೇಳೆ ಅಂದರೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕುದ ನಂತರ ಇದಕ್ಕೆ ಒಂದು ನುಗ್ಗೆಕಾಯಿನ ಚೆನ್ನಾಗಿ ಕಟ್ ಮಾಡಿ ತೊಳೆದು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೂಡ ಕೊಟ್ಕೋತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊತು ಅಂತ ಅಂದರೆ ನುಗ್ಗೆಕಾಯಿ ಸಾರು ಮದುವೆಯಲ್ಲೂ ಕೂಡ ಈ ಥರ ಇರೋಲ್ಲ, ಆ ರೀತಿ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ತಿಂಡಿ ರೆಡಿ ಮಾಡುವಾಗೇ ಸಾಂಬಾರನ್ನ ಮಾಡಿಟ್ಬಿಡ್ತು ಅಂದರೆ ಮಧ್ಯಾಹ್ನ ಮತ್ತು ಸಂಜೆಗೆ 2 ಟೈಮ್ಗೂ ಸಾಂಬಾರು ಆಗುತ್ತೆ. ಹಾಗಾಗಿ ಸಾಕಾಗಿ ಬಂದಿರ್ತೀವಿ. ಆ ಟೈಮಲ್ಲಿ ಏನಾದರೂ ಮಾಡಬೇಕು ಅಂದರೆ ಸಿಟ್ಟತ್ತತ್ತೆ. ಹಾಗಾಗಿ ನಾನು ಏನೂ ಕೂಡ ಮಾಡೋದಕ್ಕೆ ಹೋಗಲ್ಲ. ಇರೋ ಸಾಂಬಾರಿಗೆ ರೊಟ್ಟಿನೋ ಚಪಾತಿನೋ ಇಲ್ಲಾಂದರೆ ರೈಸೋ ಮುದ್ದೆನೋ ಏನಾದರೂ ಸರಿ ಮಾಡಿಕೊಟ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಈಸಿ ಆಗಲಿ ಅಂತ ಬೆಳಿಗ್ಗೆ ತಿಂಡಿ ಮಾಡುವಾಗೇ ಏನಾದರೂ ಒಂಥರ ಸಾಂಬಾರು ಇಲ್ಲ ಗೊಜ್ಜು ಗ್ರೇವಿ ಯಾವುದಾದ್ರು ಒಂದು ಮಾಡಿಟ್ಬಿಡ್ತೀನಿ. ಇನ್ನು ಚಿಂಟಿಗೂ ಕೂಡ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವನು ಎದ್ದದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಬಾಯಿ ತೊಳ್ಕೊಂಡು ಬಾ ತಿಂಡಿ ತಿನ್ನಿಸ್ಬಿಡ್ತೀನಿ. ಅದಾದಮೇಲೆ ಸ್ನಾನ ಮಾಡಿಸ್ಕೊಡ್ತೀನಿ ಅಂತೇಳಿ ಬಿಸಿ ಬಿಸಿ ಇತ್ತಲ್ಲ ರೈಸು, ಹಾಗಾಗಿ 1 ಮೊಟ್ಟೆ ಮತ್ತು ಸ್ವಲ್ಪ ರೈಸನ್ನು ಹಾಕ್ಕೊಂಡು ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಅದಾದಮೇಲೆ ಅವನನ್ನು ರೆಡಿ ಮಾಡಿ ನಾನು ಕೂಡ ಇಲ್ಲಿ ರೆಡಿಯಾಗಿ ಇವತ್ತು ಸ್ವಲ್ಪ ದೊಡ್ಡ ಚೆಂಬಲ್ಲಿ ಮೆಂತ್ಯ ನೀರನ್ನು ಇಟ್ಟಿದ್ದೆ. ಹಾಗಾಗಿ ತುಂಬಾ ಹೊಟ್ಟೆ ತುಂಬಿಡ್ತು. ಅಂದರೆ ನನಗೆ ಸ್ವಲ್ಪ ಭಯ. ಹೊರಗೆ ಓಡಾಡ್ತಾ ಇರ್ತೀನಿ. ಬೆಳಿಗ್ಗೆ ಒಂದು 11 ಗಂಟೆಗೆ ಬಿಟ್ಟರೆ ಸಂಜೆ 6-6:30 ಅಷ್ಟರಲ್ಲಿ ಬರ್ತೀನಿ. ಆ ಟೈಮಿಂಗ್ಸಲ್ಲಿ ಜಾಸ್ತಿ ನೀರು ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ಅಂದರೆ ಅನಿಸುತ್ತೆ, ಬಟ್ ಕುಡಿಬೇಕು ಅಂತ ಮೈಂಡಲ್ಲಿ ಭಯ ಆಗ್ತಾ ಇರುತ್ತೆ. ಮನಸ್ಸಿಗೆ ಅನಿಸುತ್ತೆ, ಬಟ್ ತಲೆ ಯೋಚನೆ ಮಾಡ್ತಾ ಇರುತ್ತೆ, ಸ್ವಲ್ಪ ವಾಶ್ರೂಮ್ದೆಲ್ಲ ಫೆಸಿಲಿಟೀಸ್ ಸಿಗುತ್ತಾ ಇಲ್ವಾ ಅನ್ನೋದೊಂದು ಭಯ ಆಗ್ತಾ ಇರುತ್ತೆ. ಹಾಗಾಗಿ ಮನೇಲಿದ್ದಾಗೇ ಚೆನ್ನಾಗಿ ನೀರು ಕುಡಿತೀನಿ. ಅದಕ್ಕೆ ನಾನು ಮೆಂತ್ಯ ನೀರನ್ನು ಜಾಸ್ತಿ ಒಂದು ದೊಡ್ಡ ಚೊಂಬಲ್ಲಿ ಇಟ್ಕೊಂಡೆ. ಇನ್ನು ಫ್ರೆಂಡ್ ಒಬ್ಬರು ಕೇಳಿದ್ರು ಕಮೆಂಟ್ ಮುಖಾಂತರ, ಮೆಂತ್ಯ ನೀರನ್ನು ಕುಡಿಯೋದಕ್ಕೆ ಆಗ್ತಿಲ್ಲ ಸಿಸ್, ಕುಡಿಲೇಬೇಕಾ ಅಂತ. ಕಹಿ ಏನು ಅನಿಸಲ್ಲ, ಕಹಿ ಅನಿಸುತ್ತೆ, ಬಟ್ ಆರಾಮಾಗಿ ಇಷ್ಟಪಟ್ಟು ಕುಡಿತು ಅಂತ ಅಂದರೆ ಏನು ಕಹಿ ಏನು ಅನಿಸಲ್ಲ ಅಂತ ಅನ್ಕೋತೀನಿ. ನಾನು ಕೆಲವೊಂದು ಸಲ ಅಯ್ಯೋ ಅಂತಲೇ ಕುಡಿಯೋದು, ಬಟ್ ನನಗೇನು ಅಷ್ಟು ಕಹಿ ಅಂತೇನು ಅನಿಸಲ್ಲ. ನಿಮಗೆ ಏನಾದರೂ ಕುಡಿಯೋದಕ್ಕೆ ಹಿಂಸೆ ಆಯಿತು ಅಂತ ಅಂದರೆ ಸ್ವಲ್ಪ ಮೆಂತ್ಯನ
ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ತಣ್ಣೀರಿಗೋ ಬಿಸಿ ನೀರಿಗೋ ಮಜ್ಜಿಗೆಗೋ ಯಾವುದಕ್ಕಾದರೂ ಸರಿ, ಅಂದರೆ ಬಿಸಿ ನೀರು ಅಂದರೆ ತುಂಬಾ ಬಿಸಿ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಸೇರಿಸ್ಕೊಂಡು ಕುಡಿತು ಅಂದರೆ ಆರಾಮಾಗಿ ಕುಡ್ಕೋಬೋದು. ಈ ಸೀಡ್ಸ್ ಎಲ್ಲ ನೆನೆಸ್ತೀವಿ ಅಂದರೆ ಮೆಂತ್ಯ ಕಾಳುಗಳನ್ನ ನೆನೆಸ್ಕೋತೀವಿ ಅಂತಂದರೆ ಸ್ವಲ್ಪ ಅಗೆದು ಅದನ್ನು ತಿನ್ನಬೇಕಾಗುತ್ತಲ್ಲ, ಸ್ವಲ್ಪ ಕಹಿ ಅನಿಸುತ್ತೆ. ಪೌಡ್ರ್ ಮಾಡಿ ಇಟ್ಕೊಬಿಡ್ತು ಅಂದರೆ ಮಜ್ಜಿಗೆ ನೀರು ಯಾವುದಕ್ಕಾದ್ರೂ ಬೆರೆಸಿ ಖಾಲಿ ಹೊಟ್ಟೆನಲ್ಲಿ ಕುಡಿಬೋದು. ಯಾವ ರೀತಿನಾದ್ರು ಮಾಡ್ಕೊಳ್ಳಿ, ಬಟ್ ಮಾಡ್ಕೊಳ್ಳೇಬೇಕು. ಏನಕ್ಕಪ್ಪ ಅಂತಂದರೆ ತುಂಬಾ ಹೀಟಿನ ಪದಾರ್ಥಗಳನ್ನ ತಿಂತೀವಿ ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ. ಅಬ್ಸರ್ವ್ ಮಾಡಿ, ಚಪಾತಿ ಅಂತೆ, ಗೋಧಿ ರೊಟ್ಟಿ ಅಂತೆ, ರವೆ ರೊಟ್ಟಿ ಅಂತೆ, ಈ ಥರದ್ದೆಲ್ಲ ಸ್ವಲ್ಪ ಹೀಟಿಂದೇ ತಿಂತಾ ಇರ್ತೀವಿ. ಡೆಟಾಕ್ಸ್ ವಾಟರ್ ಎಲ್ಲ ಹೀಟೇ ಇರುತ್ತೆ, ಹಾಗಾಗಿ ತಂಪು ಬೇಕು ದೇಹಕ್ಕೆ. ಮತ್ತು ಕಾನ್ಸ್ಟಿಪೇಷನ್ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಅದೆಲ್ಲ ಸರಿ ಹೋಗಬೇಕು ಅಂತ ಅಂದರೆ ನೀಟಾಗಿ ನಿಮ್ಮ ಹೊಟ್ಟೆ ಜಾರ್ದಂಗೆ ಹೋಗಬೇಕು. ನಮ್ಮ ಒಂದು ಮೋಷನ್ ಏನಿದೆ ಅದೆಲ್ಲ ಕ್ಲಿಯರಾಗಿ ಹೋಗಬೇಕು. ಮತ್ತು ಬೆಳ್ಳಿ ಫ್ಯಾಟೆಲ್ಲ ಕಡಿಮೆ ಆಗಬೇಕು ಅಂದರೆ ದಯವಿಟ್ಟು ಮೆಂತ್ಯ ನೀರನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಬೆಳಗಿನ ಟೈಮು. ಇದೊಂದು ಸಜೆಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಾನಿಲ್ಲಿ 1 ಗ್ಲಾಸಷ್ಟು ಮಾಲ್ಟನ್ನ ತೊಗೊಂಡು ಕುಡಿತಾ ಇದ್ದೀನಿ. ಎರಡು ಕೂಡ ಲಿಕ್ವಿಡ್ ಆಗಿರೋದ್ರಿಂದ ಸ್ವಲ್ಪ ಭಯನೇ ನನಗೆ. ಸದ್ಯ ಟ್ಯೂಷನ್ ಪ್ಲೇಸ್ ಹೋಗೋವರೆಗೂ ಆರಾಮಾಗಿತ್ತು ಅಂದರೆ ಸಾಕು, ಅದಾದಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾಲ್ಟನ್ನು ಕುಡಿದು, ಇನ್ನು ನಾನು ಮಾಲ್ಟ್ ಕುಡಿದು 10 ಗಂಟೆ ಅಷ್ಟೆಲ್ಲ ಬೆಳಗಿಂದು ತಿಂಡಿ ಮುಗಿಸ್ಕೊಬಿಡ್ತೀನಿ. ಅಂದರೆ ಗಂಜಿ ಅಲ್ವಾ ಸಿಂಪಲ್ಲಾಗಿ. ಇನ್ನು ನಾನು ಹೊರಡೋದು 11 ಗಂಟೆ ಆಗಿರೋದ್ರಿಂದ ಆ ಟೈಮಲ್ಲಿ ನಾನು ಒಂದು ಸ್ನ್ಯಾಕ್ಸ್ ಏನೂ ತೊಗೊಳ್ತಾ ಇಲ್ಲ. ಸ್ನ್ಯಾಕ್ಸ್ ತೊಗೋಬೇಕು, ಬಟ್ ಗ್ರೀನ್ ಟೀ ಮಾತ್ರ ಕಂಪಲ್ಸರಿ ಕುಡ್ದೇ ಹೊರಡೋದು. ಇನ್ನು ನನಗೂ ಅನಿಸುತ್ತೆ ಸುಮಾರು ವರ್ಕಿಂಗ್ ವುಮೆನ್ಗಳಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಬಟ್ ನಾನು ವರ್ಕ್ ಹೋಗ್ತಾಯಿಲ್ಲ. ಬಟ್ ಅದೇ ಟೈಮಿಂಗ್ಸಲ್ಲಿ ನಾನು ಹೋಗಿ ಬರೋದು ಅಂದರೆ ಸ್ವಲ್ಪ ದೂರ ಇರೋದ್ರಿಂದ, ಬಸ್ಸು ಫೆಸಿಲಿಟೀಸ್ ಎಲ್ಲ ಇಲ್ಲದೇ ಇರೋದ್ರಿಂದ ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಲ್ಲ, ಹಾಗಾಗಿ ವರ್ಕಿಂಗ್ ವುಮೆನ್ನೆಲ್ಲ ಯಾವ ರೀತಿ ಡಯಟ್ ಮಾಡ್ಕೋತಾರೆ, ಸ್ವಲ್ಪ ಹಿಂಸೆನೇ ಆಗುತ್ತಲ್ವ ಅಂತಲೂ ಕೂಡ ಅನ್ನಿಸ್ತಿತ್ತು. ಬಟ್ ಆರಾಮಾಗಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಟೈಮಿಂಗ್ಸ್ನ ಬ್ಯಾಲೆನ್ಸ್ ಮಾಡ್ಕೊಬಿಡ್ತು ಅಂದರೆ ಮನೆಯಲ್ಲಿ ಅಡುಗೆ ಮಾಡಿ ಕೆಲಸಗಳು ಮುಗಿಸಿ ಮಕ್ಕಳನ್ನು ಕೂಡ ರೆಡಿ ಮಾಡಿ ಎಲ್ಲ ರೀತಿ ಕೆಲಸಗಳು ಬೇಗ ಎದ್ದೇಳ್ತು ಅಂದರೆ ಒಂದು 5 ಗಂಟೆ 5:30 ಅಷ್ಟೆಲ್ಲ ಎದ್ಬಿಡ್ತು ಅಂದರೆ ಆರಾಮಾಗಿ ಕೆಲಸಗಳನ್ನ ಮುಗಿಸ್ಕೋಬೋದು. ನಾನು ಕೂಡ 5ರಿಂದ 5:30 ಅಷ್ಟರಲ್ಲಿ ಎದ್ದು ಅದಾದ ನಂತರ ಎಕ್ಸಸೈಜು, ವಾಕು, ಏನಿದೆ ಕೆಲಸಗಳು, ಮನೆ ಕೆಲಸಗಳು, ಬಟ್ಟೆ ಒಗೆಯೋದಾಗಿರ್ಬೋದು, ಇಲ್ಲಾಂದರೆ ಅಡುಗೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮುಗಿಸ್ಕೊಂಡು ಇಬ್ಬರು ಕೂಡ ರೆಡಿಯಾಗಿ ಹೊರಡ್ತೀವಿ. ತುಂಬಾ ಹಿಂಸೆ ಅನಿಸುತ್ತೆ, ಬಟ್ ಅಡ್ಜಸ್ಟ್ ಆಗ್ತಾಯಿದ್ದೀನಿ. ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ರಂಜನೆ ಆಯ್ತದೆ. ಸ್ಕೂಟರ್ ಹೋದ್ರೆ ಏನೂ ಆಗಲ್ಲ, ಸಣ್ಣನೂ ಆಗಲ್ಲ, ದಪ್ಪನೂ ಆಗಲ್ಲ. ಇಲ್ಲಾದ್ರೆ ಸಣ್ಣ ಆಯ್ತೀವಿ, ಫಿಟ್ ಆಗಿರ್ತೀವಿ. ನೀನು ನಡಿಬೇಕಲ್ಲ, ನೀ ಸಣ್ಣ ಇದೆಯಾ, ಏನು ಆಗಲ್ಲ. ನಾ ಸಣ್ಣ ಹೋಗಾದ್ರೆ ತಿಂದು ದಪ್ಪ ಆಯ್ತೀನಿ. ನೀ ತಿನ್ನಲ್ವಲ್ಲ, ನೀ ಸಣ್ಣ ಆಗ್ಬೇಕಲ್ಲ. ಅದಕ್ಕೆ ಅವ್ರು ಕಪ್ಪಕ್ಕೆ ಬಿಟ್ಬಿಟ್ರೆ ಇಲ್ಲ ಗೇಟು. ನಿನ್ನೆ ಸ್ಟ್ಯಾಂಡಿಗೆ ನಮ್ಮ ಚಿಕ್ಕ ಮಾವ ಬಿಟ್ಕೊಟ್ರು, ಬಟ್ ಇವತ್ತು ಯಾರೂ ಸಿಗಲಿಲ್ಲ. ಗೊತ್ತಿರೋರು ಸಿಕ್ಕಿತ್ತು ಅಂದರೆ ಡ್ರಾಪ್ ಕೊಡಿಸ್ಕೊತಿದ್ವಿ, ಬಟ್ ಯಾರೂ ಸಿಗಲಿಲ್ವಲ್ಲ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ದೆ. ಹಾಗಾಗಿ ಚಿಂಟು ಅಂದ, ಅಮ್ಮ ನಡ್ಕೊಂಡು ಬಂತು ಅಂತ ಅಂದರೆ ಆರಾಮಾಗಿ ವ್ಯಾಯಾಮ ಆಗುತ್ತೆ. ನಾನಂದೆ, ನೀನು ಸಣ್ಣ ಇದೆಯಲ್ಲೋ, ನಿನಗೇನಕ್ಕೋ ವ್ಯಾಯಾಮ ಅಂತ ಅಂದೆ. ಇಲ್ಲಮ್ಮ, ನಾನು ಆರೋಗ್ಯವಾಗಿರ್ತೀನಿ, ವಾತಾವರಣಕ್ಕೆ ಮನಸ್ಸಿಗೆ ರಂಜನೆ ಸಿಗುತ್ತೆ ಅಂತೆಲ್ಲ ಏನೇನೋ ಹೇಳ್ತಾ ಇದ್ದ. ಸರಿ ಕಣೋ ಬಾರೋ ಅಂತೇಳಿ ಬಂದು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಬಂದ್ವಿ. ಇನ್ನು ನಾನು ಹೇಳ್ದಂಗೆ ಬೆಳಗ್ಗೆನೇ ಬೇಗ ಎದ್ದೇಳ್ತು ಅಂತ ಅಂದರೆ ಆರಾಮಾಗಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಡೈಲಿ ರೊಟೀನು ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ನಾನು ಕೂಡ ಈಗ ಒಂದು 2-3 ಡೇಸಿಂದ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಟೈಮಿಂಗ್ಸ್ ಎಲ್ಲನೂ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋದೆಲ್ಲ ಕಷ್ಟ ಆಗ್ತಿತ್ತು. ಇವಾಗ ಪರವಾಗಿಲ್ಲ, ಅಷ್ಟೇನು ಆಯಾಸ ಅಂತೇನು ಅನ್ನಿಸ್ತಿಲ್ಲ. ಆರಾಮಾಗಿ ಹೋಗಿದ್ದು ಬರೋಣ ಅಂತೇಳಿ ಬರ್ತಾಯಿದ್ದೀನಿ. ಅಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸುಮಾರು ಮಕ್ಕಳು ನವೋದಯ ಟ್ಯೂಷನ್ ತೊಗೊಂಡು ಎಕ್ಸಾಮ್ ಅಟೆಂಡ್ ಮಾಡಿ ಪಾಸಾಗಿ ಇವಾಗ ಒಂದು ನವೋದಯ ಸ್ಕೂಲಿಗೆ ಸೇರಿದ್ದಾರೆ, ಮತ್ತು ಅಲ್ಲೇ ಹಾಸ್ಟೆಲಲ್ಲೂ ಕೂಡ ಇದ್ದಾರೆ. ನನಗೂ ಕೂಡ ಚಿಂಟುನ ನವೋದಯ ಬರೆಸ್ಬೇಕು, ಪಾಸ್ ಮಾಡ್ಕೋಬೇಕು ಅವನು ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ತುಂಬ ಹಿಂಸೆ ಮಾಡಿ ನಮ್ಮ ಮನೆಯವ್ರನ್ನ ಟ್ಯೂಷನ್ನಿಗೆ ಸೇರಿಸಲೇಬೇಕು ಅವನನ್ನ ಅಂತೇಳಿ 4th ಸೇರಿಸಿದ್ದೀನಿ. ಅಂದರೆ ಅವರು 5th ಸೇರಿಸೋಣ ಅಂತ ಅಂತಿದ್ರು, ಬಟ್ ನಾನು 4th ಸೇರಿಸೋಣ ಅಂತ ಅಂದ್ಬಿಟ್ಟು ಸೇರಿಸಿರೋದು. 2 ವರ್ಷ ಟ್ಯೂಷನ್ ತೊಗೊಳ್ತು ಅಂದರೆ ಆರಾಮಾಗಿ ಅವನಿಗೆ ಎಕ್ಸಾಮೆಲ್ಲ ಅಟೆಂಡ್ ಮಾಡೋಕ್ಕಾಗತ್ತೆ ಅಂತೇಳಿ ಅಷ್ಟೇ. ಇನ್ನು ನನ್ನಕ್ಕ ಯೂಟ್ಯೂಬೆಲ್ಲ ಮಾಡ್ತಿದ್ದೀಯಾ ಮತ್ತು ಡಯಟೆಲ್ಲ ಮಾಡ್ತಿದ್ದೀಯಾ, ಸುಸ್ತಾಗಲ್ವಾ ಅವನಿಗೂ ನಿನಗೂ ಇಬ್ರಿಗೂ ಓಡಾಡೋಕ್ಕೆ ಆಯಾಸ ಆಗಲ್ವಾ, ನೆಕ್ಸ್ಟ್ ಇಯರ್ ಹಾಕ್ಬೋದಾಗಿತ್ತು ಅಂತ ಹೇಳ್ತಿದ್ರು. ಇಲ್ಲ, ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೋತೀನಿ, ಏನು ತೊಂದರೆ ಏನಿಲ್ಲ.
ನನ್ನ ಒಂದು ಡಯೆಟು ಕೂಡ ಒಂದು 2 ಡೇಸ್ ಅಡ್ಜಸ್ಟ್ ಆದಮೇಲೆ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಆ ರೀತಿ ಬ್ಯಾಲೆನ್ಸ್ ಮಾಡ್ಕೋತೀನಿ ಅಂತಲೇ ಹೇಳಿ ಇಲ್ಲಿ ನಾನು 1-2 ದಿನ ಹೋಗಿ ಬಂದೆ. ಅದಾದಮೇಲೆ ನನಗೆ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಆಯಿತು. ಮತ್ತು ಬಸ್ ರೂಟ್ ಎಲ್ಲ ನೋಡ್ಕೋಬೇಕಿತ್ತಲ್ಲ, ಅದೆಲ್ಲ ಕರೆಕ್ಟ್ ಆಯಿತು. ಹಾಗಾಗಿ ನಾನಿಲ್ಲಿ ಒಂದು ಡಯೆಟ್ ಪ್ಲ್ಯಾನಿಂಗ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಏನು ಒಂದು ವರ್ಕಿಂಗ್ ವುಮೆನ್ ಇರ್ತಾರೆ ಅವರಿಗೂ ಕೂಡ ಇದೇ ರೀತಿ ಸೇಮ್ ಒಂದು ಡಯೆಟ್ ಪ್ಲ್ಯಾನಿಂಗು ಯೂಸ್ ಆಗುತ್ತೆ. ಬೆಳಿಗ್ಗೆ ಮನೆಯಿಂದ ಹೊರಡುವಷ್ಟರಲ್ಲಿ ಡೆಟಾಕ್ಸ್ ವಾಟರ್ನೆಲ್ಲ ತೊಗೊಂಡು ಮನೆ ಬಿಡ್ತು ಅಂದರೆ ಬೆಳಗಿನ ತಿಂಡಿ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನದ ಊಟನೂ ಕೂಡ ಪ್ರಿಪೇರ್ ಮಾಡ್ಕೊಂಡು ಹೊರಡ್ತು ಅಂದರೆ ಆರಾಮಾಗಿ ಲಂಚ್ ಅವರಲ್ಲಿ ಊಟನ ಮಾಡ್ಬೋದು. ಅಂದರೆ ನಾನಿಲ್ಲಿ ಬಾಯ್ಲ್ಡ್ ಎಗ್ಗಿಗೆ ಪೆಪ್ಪರು ಮತ್ತು ಸಾಲ್ಟನ್ನ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಸೌತೆಕಾಯಿ ಕ್ಯಾರೆಟ್ನ ತೊಗೊಂಡು 1 ಬಾಟ್ಲು ಮಜ್ಜಿಗೆನ ತೊಗೊಂಡು ಬರ್ತೀನಿ. ಅಂದರೆ ಒಂದು ಹಾಫ್ ಬಾಟ್ಲು ತೊಗೊಂಡಿರ್ತೀನಿ. ಅದಕ್ಕೆ ಚೆನ್ನಾಗಿ ನೀರನ್ನು ಸೇರಿಸ್ಬಿಟ್ಟು ತೆಳ್ಳಗೆ ಮಾಡಿಕೊಂಡು ಕುಡಿತೀವಿ. ಬರುವಷ್ಟರಲ್ಲಿ ಬೆಣ್ಣೆ ಬಂದಿರುತ್ತೆ, ಒಂದಿಷ್ಟು ದಪ್ಪ ಒಂದು ಗೋಲಿ ಗಾತ್ರದಷ್ಟು ಬೆಣ್ಣೆ ಬಂದಿರುತ್ತೆ. ಅದನ್ನು ಚಿಂಟು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಜ್ಜಿಗೆ ಕೇಳ್ತಾನೆ. ಆ ಟೈಮಲ್ಲಿ ಅವನನ್ನು ಬೆಣ್ಣೆ ಸಮೇತ ಕುಡ್ಕೊಂಬಗ್ನೆ ಅಂತೇಳಿ ಹೇಳ್ತೀನಿ. ಅವನು ಆರಾಮಾಗಿ ಇಷ್ಟಪಟ್ಟು ತಿಂತಾನೆ. ಬೆಣ್ಣೆ ಬಂದಿದೆ ಅಂತೇಳಿ ಖುಷಿಯಿಂದ ಕುಡಿದು ತಿಂತಾನೆ. ಇನ್ನು ಅಲ್ಲಿ ಉಳಿದಿರ್ತಕ್ಕಂಥ ಪೇರೆಂಟ್ಸು ಮತ್ತು ಮಕ್ಕಳು ಅಂದರೆ ಏನು ಟ್ಯೂಷನ್ಗೆ ಹೋಗಿರ್ತಾರಲ್ಲ ಮಕ್ಕಳು, ಅವರ ಅಕ್ಕನೋ ತಂಗಿನೋ ತಮ್ಮನೋ ಯಾರು ಎಕ್ಸ್ಟ್ರಾ ಮಕ್ಳುಗಳು ಬಂದಿರ್ತಾರಲ್ಲ ಅವರಿಗೆಲ್ಲ ಬೇಜಾರಾಗುತ್ತೆ ಅಂತೇಳಿ ಟ್ಯೂಷನ್ ಹೇಳ್ಕೊಡ್ತಾರಲ್ಲ ಟೀಚರು, ಅವರ ತಾಯಿ ಅಂದರೆ ಮನೆಯಲ್ಲೇ ಮಾಡೋದು, ಮೇಲ್ಗಡೆ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ, ಕೆಳಗಡೆ ಮನೆ ಇರೋದು. ಅವ್ರ ತಾಯಿ ಈ ರೀತಿ ಗೇಮ್ ಆಡಲಿಕ್ಕೆ ಒಂದು ಐಟಮ್ಗಳೆಲ್ಲ ಕೊಡ್ತಾರೆ. ಅದನ್ನೆಲ್ಲ ಆಟ ಆಡ್ತಾರೆ. ಇನ್ನು ಸ್ವಲ್ಪ ಬೆನ್ನೋವೆಲ್ಲ ಇರುತ್ತಲ್ಲ, ಹಾಗಾಗಿ ರೆಸ್ಟು ಕೂಡ ಮಾಡ್ತಾರೆ. ನಾನು ಕೂಡ ರೆಸ್ಟ್ ಮಾಡ್ತೀನಿ. ಏನಕ್ಕಂದರೆ ಸಿ ಸೆಕ್ಷನ್ ಆಗಿರೋದ್ರಿಂದ ಸೊಂಟ ನೋವು ಬರುತ್ತೆ, ಇಂಜೆಕ್ಷನ್ ಮಾಡಿರೋದ್ರಿಂದ. ಹಾಗಾಗಿ ತುಂಬ ಹೊತ್ತು ಕೂರೋಕ್ಕಾಗಲ್ಲ. ಓಡಾಡಿಕೊಂಡು ಕೂತ್ಕೊಂಡು ಮನೆಯಲ್ಲಿ ಮಾಡ್ಬೋದು, ಬಟ್ ಕೂತಲ್ಲೇ ಕೂರಬೇಕು ಅಂದರೆ ಬೇಜಾರಾಗುತ್ತೆ. ಇನ್ನೆಲ್ಲಿ ಹೊರಗೆ ಹೋಗೋದು, ಪಾರ್ಕು ಇದೆ ಅಂತ ಹೇಳ್ತಿರು, ಬಟ್ ನೆಕ್ಸ್ಟ್ ನೋಡೋಣ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹಿಂಸೆ ಆಗಿಬಿಡುತ್ತೆ ಕೂತಲ್ಲೇ ಕೂತ್ರೆ ಅಂದ್ಬಿಟ್ಟು ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಎದ್ದೇಳ್ತೀನಿ. ಇನ್ನು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅವನಿಗೆ ಕ್ಯಾರೆಟು ಮತ್ತು ಸೌತೆಕಾಯಿನ ಇಟ್ಟಿದ್ದೆ ತಿಂದು ಅಂತೇಳಿ ಅದನ್ನು ತಿನ್ನಿಸ್ಕೊಂಡು ಇಲ್ಲಿ ವಾಪಸ್ ಕರ್ಕೊಂಡು ಬರ್ತಾಯಿದ್ದೀನಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು 1/4 ಗಂಟೆ ಟೈಮು ನಡೀತೀವಿ. ಹಾಗಾಗಿ ಬೆಳಗಿನ ಟೈಮು ವಾಕ್ ಮಾಡೋದು ಬೇಡವೋ ಅನ್ನೋ ಕನ್ಫ್ಯೂಸನ್ನಲ್ಲಿದ್ದೀನಿ. ಅಂದರೆ ಬೆಳಗ್ಗೆ ಮನೆಯಿಂದ ಬಿಟ್ರೂ ಯಾರೂ ಸಿಗಲಿಲ್ಲ ಕರ್ಕೊಂಡು ಬರೋರು ಅಂತ ಅಂದರೆ ನಡ್ಕೊಂಡೇ ಬರಬೇಕು, ಮತ್ತು ಈ ಕಡೆಯಿಂದನೂ ನಡ್ಕೊಂಡೇ ಹೋಗಬೇಕು. ಕೆಲವೊಂದು ಸಲ ಬಸ್ಸಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ನಿಂತ್ಕೊಂಡು ಬರಬೇಕು. ಕಾಲೆಲ್ಲ ತುಂಬಾ ನೋವು ಬರುತ್ತೆ. ಸ್ಟಾರ್ಟಿಂಗ್ ಒಂದು 3-4 ಡೇಸು ಮನೆಗೆ ಬಂದ ತಕ್ಷಣ ಏನಾದರೂ ತಿಂದ್ಬಿಡಬೇಕು, ಕವ ಅಂತ ಇರುತ್ತೆ ಹೊಟ್ಟೆ. ಬಟ್ ಇವತ್ತು ಆ ರೀತಿ ಅನ್ನಿಸ್ಲಿಲ್ಲ. ನಾನು ಅಬ್ಸರ್ವ್ ಮಾಡಿದೆ ಅಂದರೆ ಮನೆಯಲ್ಲೇ ಇದ್ದು ಎಷ್ಟು ಸೋಂಬೇರಿ ಆಗಿರ್ತೀವಿ. ಹೊರಗೆ ಸ್ವಲ್ಪ ಓಡಾಡಿ ಎನರ್ಜಿನ ವೇಸ್ಟ್ ಮಾಡ್ತು ಅಂತ ಅಂದರೆ ಸ್ವಲ್ಪ ಎಫರ್ಟ್ ಹಾಕಿ ನಮ್ಮ ಕ್ಯಾಲರಿನ ಬರ್ನ್ ಮಾಡಿದಾಗ ನಮಗೆ ಎಷ್ಟು ಹಸುವಾಗುತ್ತೆ ಅಲ್ವಾ. ಹಾಗೆ ಹೊರಗಿಂದ ಬಂದವ್ರಿಗೂ ಕೂಡ ಅಷ್ಟೇ ಸುಸ್ತು ಆಯಾಸ ಆಗಿರುತ್ತೆ. ಮನೇಲಿರೋರಿಗೂ ಕೆಲಸ ಇರುತ್ತೆ, ಬಟ್ ಆರಾಮಾಗಿ ಕೂತು ನಿಂತು ಕೆಲಸಗಳನ್ನ ಮಾಡ್ಕೋಬೋದು. ಬಟ್ ವರ್ಕಿಂಗ್ ವುಮೆನ್ಸ್ಗಳು ಯಾವ ರೀತಿ ಮಾಡ್ತಾರೆ ನನಗಂತೂ ತುಂಬಾ ಏನೋ ಒಂಥರ ಆಶ್ಚರ್ಯ ಆಯಿತು. ಬಟ್ ಕೆಲಸಗಳನ್ನ ಮಾಡಿಕೊಂಡು ಅದ್ರ ಜೊತೆಗೆ ಮನೆ ಕೆಲಸನೂ ಮಾಡಿ ಹೊರಗಡೆ ದುಡಿಯೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾನು ಮನೆಗೆ ಹೋದ ತಕ್ಷಣ ಯಾವುದೇ ರೀತಿಯ ಕೆಲಸಗಳನ್ನ ಮಾಡಲ್ಲ. ಏನಕ್ಕಪ್ಪ ಅಂತಂದರೆ ಬೆಳಿಗ್ಗೆನೇ ಸಾಂಬಾರು ಮಾಡಿ ಇಟ್ಟಿರ್ತೀನಿ. ಹೋಗಿ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಅದಾದ ನಂತರ ಇರೋ ಸಾಂಬಾರಿಗೆ ಏನಾದರೂ ಒಂದು ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಏನು ಮಾಡೋದಕ್ಕೆ ಹೋಗಲ್ಲ, ಅಷ್ಟು ಟಯರ್ಡ್ ಆಗಿರುತ್ತೆ. ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಅಡ್ಜಸ್ಟ್ ಆಗಬೇಕು. ಇನ್ನು ಇವತ್ತು ಬಂಗಾರಪೇಟೆ ಪಾನಿಪುರಿ ತಿನ್ನಿಸ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಚಿಂಟು ಪಾನಿಪುರಿ ತಿಂದ. ಇನ್ನು ಉಳಿದ 3 ಜನ ಮಸಾಲೆ ಪುರಿನ ತಿಂದರು. ನಾನು ಯಾವುದೇ ರೀತಿಯ ಪಾನಿಪುರಿ ಮಸಾಲೆ ಪುರಿ ಏನೂ ತಿನ್ನೋಕ್ಕೆ ಹೋಗಲಿಲ್ಲ, ಏನಕ್ಕಂದರೆ ಡಯೆಟಲ್ಲಿ ಇದ್ನಲ್ಲ. ಹಾಗಾಗಿ ಸ್ವಲ್ಪ ಪಾನಿನ ಕುಡಿದು ಟೇಸ್ಟ್ ಮಾಡಿದೆ. ಅದಾದ ನಂತರ ಚಾಕ್ಲೇಟ್ ಕೇಳಿದ ಚಾಕ್ಲೇಟು ಕೂಡ ಕೊಡಿಸಿ ಇನ್ನು ಬಸ್ ಸ್ಟ್ಯಾಂಡ್ ಕಡೆಗೆ ಬಂದ್ವಿ. ಪರವಾಗಿಲ್ಲ, ಇವತ್ತು ನಿನ್ನೆ ಸೀಟ್ ಸಿಗಲಿಲ್ಲ, ಇವತ್ತು ಸೀಟ್ ಸಿಕ್ತು. ಏನಕ್ಕಂತಂದರೆ ಬೇಗನೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ. ನಾವು ಹೋಗಿದ್ದು ಒಂದು 10 ನಿಮಿಷಕ್ಕೆ ಬಸ್ ಬಂತು. ಅದಾದಮೇಲೆ ಬಸ್ ಕ್ಯಾಚ್ ಮಾಡ್ಕೊಂಡ್ವಿ, ಸೀಟು ಸಿಕ್ತು. ಇನ್ನು ನಾನು ಈ ಕಡೆಯಿಂದ ಆ ಕಡೆಯಿಂದ ತುಂಬಾ ನಿದ್ದೆ ಮಾಡ್ತೀನಿ ಬಸ್ಸಲ್ಲಿ ಬರಬೇಕಾದ್ರೆ. ಏನಕ್ಕಂತಂದರೆ ನೈಟು ಮಲಗೋದು ಸ್ವಲ್ಪ ಲೇಟ್ ಆಗುತ್ತೆ, ಬೆಳಗ್ಗೆನೂ ಕೂಡ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಹಾಗಾಗಿ ಬಸ್ಸಲ್ಲೇ ಸ್ವಲ್ಪ ನಿದ್ದೆ ಮಾಡ್ತೀನಿ. 1 ಅವರ್ ಟೈಮ್ ಇರುತ್ತೆ ಊರಿಗೆ ಬಂದು ಇಳಿಯೋಷ್ಟರಲ್ಲಿ. ಹಾಗಾಗಿ ಚೆನ್ನಾಗಿ ಬಸ್ಸಲ್ಲಿ ನಿದ್ದೆ ಮಾಡ್ತೀನಿ. ಅದಾದ ನಂತರ
ಎಲ್ಲಾದರೂ ಹೊರಗೋಗಿ ಬಂದಾಗ ಮನೆಯಲ್ಲಿ ಪುಟ್ಟ ಮಗುವಿನ ನಗು ಇಲ್ಲ ಅಂದರೆ ಒಂದು ಲೋಟ ಕಾಫಿನೋ ಟೀನೋ ಇತ್ತು ಅಂದರೆ ಆರಾಮಾಗಿ ಮೈಂಡ್ ರಿಲೀಫ್ ಆಗುತ್ತೆ, ಸ್ವಲ್ಪ ಹಾಯ್ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ 2 ಅನುಭವನೂ ಕೂಡ ಪಡ್ಕೊಂಡೆ. ಪಾಪು ಊರಿಗೋಗಿದ್ದ, ಮೊನ್ನೆ ತಾನೇ ಬಂದ. ಮೊನ್ನೆಯಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಬಟ್ ಇವತ್ತು ಸಿಕ್ತ. ತುಂಬಾ ನಗ್ತಾನೆ, ತುಂಬಾ ಆಟ ಆಡ್ತಾನೆ. ಅವನನ್ನು ಮಾತಾಡ್ಸ್ಕೊಂಡು ಆಟ ಆಡಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಅತ್ತೆ ಟೀ ಮಾಡ್ತಾಯಿದ್ರು. ನಾನೊಂದು ಲೋಟ ಕುಡಿತೀನಿ ಅಂತೇಳಿ ಕುಡಿತಾ ಇದ್ದೀನಿ. ಅಂದರೆ ನಾನು ಟೀ ಸಾಮಾನ್ಯ ಕುಡಿಯೋದಕ್ಕೆ ಹೋಗಲ್ಲ, ಕಾಫಿ ಕುಡಿಯೋದು. ಇವತ್ತು ನೋಡೋಣ, ತುಂಬಾ ತಲೆನೋವು ಬರ್ತಿತ್ತು, ಹಂಗಾಗಿ ಟೀ ಕುಡಿದ್ರೆ ಕಡಿಮೆ ಆಗ್ಬೋದೇನೋ ಅಂತ ಇಲ್ಲಿ ಕುಡಿತಾ ಇದ್ದೀನಿ. ತಲೆನೋವು ಏನಕ್ಕಪ್ಪ ಅಂತ ಅಂದರೆ ಅದೇ ಫುಡ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಡಯಟ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಅದಕ್ಕಿರ್ಬೋದೇನೋ ಅಂತ ನೀವು ಕೂಡ ತಿಳ್ಕೊಬೋದು. ಬಟ್ ಅದಕ್ಕಲ್ಲ, ಬಿಸಿಲಲ್ಲಿ ಓಡಾಡ್ತೀನಿ. ಮತ್ತು ನಾವೆಲ್ಲ ಕೂತ್ಕೊಳ್ಳೋದಕ್ಕೆ ಚಾಪೆ ತಂದಿಟ್ಟಿದ್ರಲ್ಲ, ಅದು ಹೊಸ ಚಾಪೆ, ಹಂಗಾಗಿ ಸ್ಮೆಲ್ ಬರ್ತಿತ್ತು. ಪ್ಲಾಸ್ಟಿಕ್ ಅಲ್ವಾ, ಸ್ಮೆಲ್ ಬರ್ತಿತ್ತು. ಅದ್ರದ್ದು ವಾಸನೆ ಒಂಥರ ಅನ್ನಿಸ್ತಿತ್ತು. ಅಲ್ಲೇ ತಲೆ ಸುತ್ತ ಬಂದಂಗೆ, ವಾಮಿಟ್ ಬಂದಂಗೆ ಆಗ್ತಿತ್ತು. 1-2 ದಿನ ಹೋದ್ಮೇಲೆ ಅದೇ ಹಳೆ ಚಾಪೆ ಆಗುತ್ತಲ್ಲ, ಸರಿ ಹೋಗುತ್ತೆ ಅಂತೇಳಿ ಫ್ರೆಂಡು ನಾನು ಮಾತಾಡಿಕೊಂಡು ಕೂತಿದ್ವಿ. ಅದಕ್ಕೋಸ್ಕರನೂ ಕೂಡ ತಲೆನೋವು ಸ್ವಲ್ಪ ಬಂದಿದೆ. ಮತ್ತು ಬಿಸಿಲಲ್ಲಿ ಹೋಗಿ ಬರ್ತೀನಲ್ಲ, ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ತಲೆನೋವು ಬಂದಿದೆ. ಇನ್ನು ನೈಟ್ ಊಟಕ್ಕೆ ಸಾಂಬಾರು ಇತ್ತಲ್ಲ, ನುಗ್ಗೆಕಾಯಿ ಸಾಂಬಾರು, ಅದಕ್ಕೆ ರವೆ ರೊಟ್ಟಿ ಹಾಕ್ಕೊಡೋಣ ಅಂತೇಳಿ ರವೆ ರೊಟ್ಟಿಗೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಏನಕ್ಕೆ ರೊಟ್ಟಿನ ಅಂದರೆ ರವೆನ ರುಬ್ಕೋತಾ ಇದ್ದೀನಿ ಅಂತ ಅಂದರೆ, ಸಣ್ಣ ರವೆ, ಸೂಜಿ ರವೆ ಇತ್ತು ಅಂದರೆ ನೀಟಾಗಿ ನಾದ್ಕೊಬಿಡ್ತಿದ್ದೆ, ಅದು ಚೆನ್ನಾಗಿ ರೊಟ್ಟಿ ಹಿಟ್ಟಿನ ಥರ ಆಗಿಬಿಡ್ತಿತ್ತು. ಬಟ್ ದಪ್ಪ ರವೆ ಇದೆಯಲ್ಲ, ಮೀಡಿಯಮ್ ಸೈಜಿನ ರವೆ, ಅದು ಕೈಗೆ ಸಿಗಲ್ಲ. ಎಷ್ಟೇ ನಾವು ನಾದಿದ್ರೂ ಕೂಡ ಸಾಫ್ಟಾಗಿ ಆಗಲ್ಲ. ನಾನೇನು ಮಾಡ್ತೀನಿ, ಸ್ವಲ್ಪ ರವೆ ಹಾಕಿ ಅದಕ್ಕೆ ನೀರು ಸೇರಿಸಿ, ಉಪ್ಪನ್ನು ಸೇರಿಸಿ ಚೆನ್ನಾಗಿ 1-2-3 ರೌಂಡು ಮಿಕ್ಸಿ ಮಾಡ್ಕೊಬಿಡ್ತೀನಿ. ಆ ರೀತಿ ಮಾಡಿಕೊಂಡಾಗ ದೋಸೆ ಹಿಟ್ಟಿನ ಅದಕ್ಕೆ ಬರುತ್ತೆ. ಈ ರೀತಿ ಟ್ರಿಕ್ನ ಬಳಸ್ಕೊತು ಅಂದರೆ ಆರಾಮಾಗಿ ದಪ್ಪ ರವೆ ಇದ್ರೂ ಕೂಡ ರವೆ ರೊಟ್ಟಿನ ಹಾಕ್ಕೋಬೋದು. ಸಣ್ಣ ರವೆನೇ ಬೇಕು ಅನ್ನೋ ಒಂದು ಅವಶ್ಯಕತೆ ಏನಿರಲ್ಲ. ಸೇಮ್ ಬನ್ಸೆ ರವೆ ಇತ್ತು ಅಂದ್ರೂ ಕೂಡ ರೊಟ್ಟಿ ತಿನ್ನಬೇಕು ಅಂತ ಅನಿಸ್ದಾಗ ಈ ರೀತಿ ಮಾಡ್ಕೋಬೋದು. ಅಂದರೆ ಆಲ್ಮೋಸ್ಟು ನಾನು ಸಣ್ಣ ರವೆಲೇ ಮಾಡೋದು. ಕಡಿಮೆ ಅಂದರೆ ಇಲ್ಲದೆ ಹೋದಾಗ ದಪ್ಪ ರವೆಯಲ್ಲಿ ನಾನು ರೊಟ್ಟಿನ ಮಾಡ್ಕೋತೀನಿ. ನಮ್ಮ ಮನೆಯವರು ಗೋಟಿ ತಿಂತಾಯಿದ್ರಲ್ಲ, ತಿನ್ನು ಅಂತ ಹಿಂಸೆ ಮಾಡ್ತಾಯಿದ್ರು. ಬಟ್ ನಾನು ತಿನ್ನಲ್ಲ ಅಂದೆ. ಪರವಾಗಿಲ್ಲ, ಇವಾಗಿಂದ ಅಲ್ವಾ ಸ್ಟಾರ್ಟ್ ಮಾಡ್ಕೊಂಡಿರೋದು, 1-2 ತಿನ್ನು, ಏನಾಗಲ್ಲ ಅಂತ ಅಂದರೆ ಸರಿ ಅಂತೇಳಿ ತಿಂತಾಯಿದ್ದೀನಿ. ಇನ್ನು ಹೊರಗೋಗಿದ್ದು ಬಂದುಬಿಡ್ತು ಅಂದರೆ ಏನಾದ್ರು ಕುರುಕ್ಮೇವು ಕೇಳ್ತಾನೆ ಇರುತ್ತೆ ಹೊಟ್ಟೆ. ಬಟ್ ನನಗೆ ಇವತ್ತು ಅಬ್ಸರ್ವ್ ಮಾಡಿದೆ, 2-3 ಡೇಸಿಂದ ಅಷ್ಟು ಸುಸ್ತು, ಆಯಾಸ ಆಗ್ತಿತ್ತು. ಮತ್ತು ಬಂದ ತಕ್ಷಣ ಏನಾದರೂ ರೈಸು, ಸಾಂಬಾರು ಏನಾದರೂ ಇದ್ರೂ ಸರಿ ತಿನ್ಕೊಬಿಡ್ತಿದ್ದೆ. ಬಟ್ ಇವತ್ತು ಏನನ್ನೂ ಕೂಡ ತಿನ್ನೋದಕ್ಕೆ ಹೋಗಲಿಲ್ಲ. ಡೈರೆಕ್ಟು ರೊಟ್ಟಿನ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀನಿ. ಬೆಳಿಗ್ಗೆ ಗಂಜಿ ಕುಡಿದಿದೆ, ಮಧ್ಯಾಹ್ನ 2 ಬಾಯ್ಲ್ಡ್ ಎಗ್ ಮತ್ತು ವೆಜಿಟೇಬಲ್ಸ್ನ ಅಂದರೆ ಕ್ಯಾರೆಟು ಮತ್ತು ಸೌತೆಕಾಯಿನ ತಿಂದಿದ್ದೆ. ಅದಾದಮೇಲೆ ಏನನ್ನೂ ಕೂಡ ತಿನ್ನೋದಕ್ಕೆ ಹೋಗಿರಲಿಲ್ಲ. ಬಂದು 1 ಲೋಟ ಟೀ ಕುಡಿದು ಇವಾಗ ಮನೆಯವರಿಗೆ ರೊಟ್ಟಿ ಮಾಡಿಕೊಡ್ತಾ ಇದ್ನಲ್ಲ, ಅವರಿಗೆಲ್ಲ ಮಾಡಿಕೊಟ್ಟು ಅದಾದ ನಂತರ ನಾನು ಕೂಡ ಸ್ವಲ್ಪ ಮೊಸಪ್ಪು ಸಾಂಬಾರಿತ್ತು, ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರಿತ್ತು. ನನಗೆ ಮೊಸಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ. ಹಂಗಾಗಿ ಸ್ವಲ್ಪ ಮೊಸಪ್ಪು ಸಾಂಬಾರು, ನುಗ್ಗೆಕಾಯಿ ತಿಂದಿರಲಿಲ್ಲ, ಬೆಳಗ್ಗೆಯಿಂದ ನುಗ್ಗೆಕಾಯಿಗಳನ್ನ ತಿಂದಿರಲಿಲ್ಲ. ತಿನ್ನೋಣ ಅಂತ ಹೇಳ್ಬಿಟ್ಟು ಚಿಂಟುಗೆ ಫಸ್ಟ್ ಊಟ ಮಾಡಿಸ್ಬಿಟ್ಟು ಅದಾದಮೇಲೆ ನಾನು ಊಟ ಮಾಡೋದು. ಹಾಗಾಗಿ ಅವನಿಗೆ ಇಲ್ಲಿ ತಿನ್ನಿಸ್ಬಿಟ್ಟು ನಾನು ಕೂಡ ಒಂದು ರವೆ ರೊಟ್ಟಿ, ಅದ್ರ ಜೊತೆಗೆ ಸ್ವಲ್ಪ ಮೊಸಪ್ಪು ಸಾಂಬಾರು, ಸ್ವಲ್ಪ ನುಗ್ಗೆಕಾಯಿನೂ ಕೂಡ ತಿಂತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನು ಮಾಡ್ತೀನಿ ಅಂತ ಅಂದರೆ ಮಧ್ಯಾಹ್ನದ ಊಟ 2:30 ಅಷ್ಟರಲ್ಲಿ ಮುಗಿಸ್ಕೊಬಿಡ್ತೀನಿ. ಅದಾದಮೇಲೆ ಮಜ್ಜಿಗೆ, ಚೆನ್ನಾಗಿ ನೀರು ಇದನ್ನೆಲ್ಲ ಕುಡಿದು ಅಲ್ಲಿಂದ ಹೊರಟಾದ್ಮೇಲೆ ಬಸ್ಸಲ್ಲಿ ಬರ್ತೀವಲ್ಲ, ಆ ಟೈಮಲ್ಲಿ ಅಂದರೆ ಒಂದು 5ರಿಂದ 5:30 ಅಷ್ಟರಲ್ಲಿ ಚಿಂಟುಗೆ ಅಂತೇಳಿ ದ್ರಾಕ್ಷಿ ಗೋಡಂಬಿನ ತೊಗೊಂಡು ಬಂದಿರ್ತೀನಿ. ಅದನ್ನೇ ನಾನು ಕೂಡ 1-2 ಗೋಡಂಬಿ, 1-2 ದ್ರಾಕ್ಷಿ ಇದನ್ನೆಲ್ಲ ತಿಂತೀನಿ. ಹಾಗಾಗಿ ಅಲ್ಲಿ ಸ್ನ್ಯಾಕ್ಸ್ ಟೈಮ್ನ ಮುಗಿಸ್ಕೋತೀನಿ. ಇನ್ನು ಆ ಟೈಮಲ್ಲಿ ಬ್ಲಾಕ್ ಕಾಫಿನ ತೊಗೋತಿದ್ದೆ, ಬಟ್ ಇವಾಗ ಬ್ಲಾಕ್ ಕಾಫಿನ ತೊಗೊಳ್ತಾ ಇಲ್ಲ. ಹೊರಗಿಂದ ಬರ್ತೀನಲ್ಲ, ಕಾಫಿನೋ ಟೀನೋ ಕುಡಿಯೋಣ ಅಂತೇಳಿ ಸ್ವಲ್ಪ ಶುಗರೆಲ್ಲ ಸೇರಿಸಿ ಕಾಫಿ ಟೀ ಕುಡಿತಾ ಇದ್ದೀನಿ. ಅದನ್ನು ಕೂಡ ಸದ್ಯದಲ್ಲೇ ಬಿಡಬೇಕು, ಬಟ್ ಸ್ವಲ್ಪ ಅಡ್ಜಸ್ಟ್ ಆಗಲಿ, ತಲೆನೋವು ಎಲ್ಲ ಬರುತ್ತಲ್ಲ ಅಂತೇಳಿ ಕ್ರಮೇಣವಾಗಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. 5ರಿಂದ 5:30 ಅಷ್ಟರಲ್ಲಿ ಸ್ನ್ಯಾಕ್ಸ್ ಏನಾದರೂ ಸರಿ, ಸ್ನ್ಯಾಕ್ಸ್ ಮನೆಯಲ್ಲಿ ಹಣ್ಣಾಗಿರ್ಬೋದು, ನಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಕಡಲೆಕಾಳು, ಕಡಲೆ ಬೀಜ ಇದನ್ನೆಲ್ಲ ಹುರ್ಕೊಂಡು ತಿಂತು ಅಂದ್ರೂ ಕೂಡ ಸ್ನ್ಯಾಕ್ಸ್ ಟೈಮ್ ಮುಗ್ದೋಗುತ್ತೆ. ನೈಟ್ ಊಟನೂ ಕೂಡ ಮನೇಲಿ ಏನಿರುತ್ತೆ ಅದನ್ನು ತಿನ್ಕೊಂಡು ಬ್ಯಾಲೆನ್ಸ್ ಮಾಡ್ತೀನಿ. ಬಟ್ ರೈಸ್ ಅಂತೂ ಮುಟ್ಟೋದಕ್ಕೆ ಹೋಗಲ್ಲ. ಸಾಂಬಾರಿತ್ತು ಅಂದರೆ ರೊಟ್ಟಿಗಳನ್ನ ಹಾಕ್ಕೋತೀನಿ. ಅಂದರೆ ಓಟ್ಸ್ ರೊಟ್ಟಿ, ಇಲ್ಲ ಅಂದರೆ ರವೆ ರೊಟ್ಟಿ, ರಾಗಿ ರೊಟ್ಟಿ, ಗೋಧಿ ರೊಟ್ಟಿ, ಈ ಥರದ್ದು ಯಾವುದಾದ್ರೂ ಸರಿ. ಅದು ಯಾವುದು ಮಾಡೋದಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ರೀತಿಯ ಗಂಜಿ, ಅಂದರೆ ಹೇಳಿದ್ನಲ್ಲ, ರವೆ ಗಂಜಿ, ರಾಗಿ ಗಂಜಿ, ಓಟ್ಸ್ ಗಂಜಿ, ಇದು 3ರಲ್ಲಿ ಯಾವುದಾದ್ರೂ ಒಂದು, ಅಂದರೆ ಮನೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಮಾಲ್ಟ್ ಪೌಡ್ರ್ ಇದೆಯಲ್ಲ, ಆ ಪೌಡ್ರಿಂದ ಗಂಜಿ ಯಾವುದಾದ್ರೂ ಸರಿ ಮಾಡ್ಕೊಂಡು ಕುಡಿದು
ಅದಾದ ನಂತರ ಚಿಯಾ ಸೀಡ್ಸ್ನ ನೆನೆಸಿಟ್ಟಿರ್ತೀನಿ, ಅಂದರೆ ಒಂದು 8 ಗಂಟೆ ಅಷ್ಟರಲ್ಲಿ ನೆನೆಯಕ್ಕೆ ಇಡ್ತೀನಿ. 9 ಗಂಟೆ ಅಷ್ಟರಲ್ಲಿ ಕುಡ್ಕೋತೀನಿ, ಅಂದರೆ ಅರಳಿರುತ್ತೆ ಅದರದ್ದು ಸೀಡ್ಸ್ ಎಲ್ಲ, ಅದನ್ನು ಕುಡ್ಕೋತೀನಿ. ಕುಡಿದು ನನ್ನ ಡೇನ ಮುಗಿಸ್ಕೋತೀನಿ. ಇನ್ನು ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ ನೀವು ನೋಡ್ಕೊಂಡ್ರಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಯಾರೆಲ್ಲ ಕೊನೆಯವರೆಗೂ ವೀಡಿಯೋನ ನೋಡಿದ್ರಿ, ಅಂದರೆ ತುಂಬಾ ಪೇಷನ್ಸಿಂದ ಯಾರೆಲ್ಲ ಕೊನೆಯವರೆಗೂ ವೀಡಿಯೋನ ನೋಡಿದ್ರಿ, ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ಗುಡ್ ನೈಟ್.